ರಾಜ್ಯ ಮಟ್ಟದಲ್ಲಿ ಹಲವಾರು ಜಿಲ್ಲೆಗಳು ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ರಚನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿ ವಾರನೂ ಕೂಡ 1ರಿಂದ 2 ಜಿಲ್ಲೆಗಳನ್ನ ಭೇಟಿಯನ್ನು ಮಾಡ್ತಾ ಇದ್ದೇವೆ, ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಕೊಪ್ಪಳಕ್ಕೆ ಹೋಗಿದ್ವು, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅನೇಕ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇವೆ. ಇವತ್ತು ವಿಶೇಷವಾಗಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗೆ ಬಂದಿರತಕ್ಕಂಥದ್ದು. ಬಹುಶಃ ಬಿಜಾಪುರ ಜಿಲ್ಲೆ ಇಂದಿನಿಂದ ಅಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಹತ್ತತ್ರ 1000 ಕೋಟಿ ಅನುದಾನ ಅವತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸ ಇವತ್ತಿಗೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಭಾಗದ ಜನತೆಯ ಹೃದಯದಲ್ಲಿ ಈಗಲೂ ಕೂಡ ಅದು ದಟ್ಟವಾಗಿ ನಿಂತಿದೆ. ಬಹುಶಃ ಇವೆಲ್ಲವನ್ನು ನೋಡಿದಾಗ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಇಲ್ಲಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ 4 ವಿಧಾನಸಭಾ ಕ್ಷೇತ್ರದಲ್ಲಾದರೂ ಜನತಾದಳ ಪಕ್ಷ ಅತ್ಯಂತ ಪ್ರಬಲವಾಗಿ ಅಟ್ಲೀಸ್ಟ್ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ 4ಕ್ಕೆ 4 ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥದ್ದಕ್ಕೆ ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ಇನ್ನೂ 4 ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ನಾವು ಪ್ರಬಲವಾದಂಥ ಕ್ಯಾಂಡಿಡೇಟ್ಗಳನ್ನ ರೆಡಿ ಮಾಡಬೇಕಾಗತ್ತೆ, ಎಲ್ಲೆಲ್ಲಿ ಕಾರ್ಯಕರ್ತರು ಮುಖಂಡರುಗಳನ್ನ ಹುರಿದುಂಬಿಸ್ಬೇಕಾಗತ್ತೆ, ಇವೆಲ್ಲ ಕೆಲಸ ಕೂಡ ಪ್ರಾಮಾಣಿಕವಾಗಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಾಬಣ್ಣ ಅವರು, ನಾವು ಜೊತೆಯಲ್ಲಿ ಮತ್ತೊಬ್ಬರು ಹಿರಿಯಕರು ನಾಡಗೌಡರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಾಜುಗೌಡರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ. BD ಪಾಟೀಲ್ರಿದ್ದಾರೆ, ಚವ್ಹಾಣ್ ಅವರಿದ್ದಾರೆ, ಶ್ರವಣಗೌಡರು ಎಲ್ಲರೂ ಕೂಡ ಇದ್ದಾರೆ. ಇವತ್ತು ಅನೇಕ ಜನ ಮುಖಂಡರುಗಳು ಇವತ್ತು ನಮ್ಮನ್ನು ಸ್ವಾಗತ ಕೋರಿದ್ದಾರೆ. ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸೂಚನೆ ಏನು ಮೆಂಬರ್ಶಿಪ್ ಡ್ರೈವ್ ಮತ್ತು ಬೂತ್ ಕಮಿಟಿಗಳು ರಚನೆ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲೇ ನಮ್ಮ ಗಮನಕ್ಕೆ ತೊಗೊಂಡು ಬಂದು ಮಾತನಾಡಿದ್ದಾರೆ. ಅವ್ರು ಹೇಳಿದಂತೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಭಾಳ ಉತ್ಸಾಹಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸರ್, ಈಗ ಮೊದಲನೇದಾಗಿ ಏನಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಬಂದಿದೆ. ಸೊ ಈ ರೀತಿ JDS ಪಕ್ಷದಲ್ಲಿ ಒಂದು ಹಿಡಿತ ಕೂಡ ಇತ್ತು, ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಆಗಿದೆ ಅದಕ್ಕೆ ನಿಟ್ಟಿನಲ್ಲಿ ಯಾವ ರೀತಿ ನೀವು ಚಾಲನೆ ಮಾಡೋದು, ಯಾವ ರೀತಿ ಸಂಘಟನೆ ಮಾಡಲಿಕ್ಕೆ ಮುಂದಾಗ್ತದೆ? ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ, ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಆದರೆ ಸೋತಿದ್ದೀವಿ ಅಂದ ಮಾತ್ರಕ್ಕೆ ಯಾತಕ್ಕೆ ಸೋತ್ವಿ ಅಂತಕ್ಕಂಥ ಪರಾಮರ್ಶೆಯನ್ನು ಮಾಡಿಕೊಂಡು ಮುಂದೆ ಯಾವ ರೀತಿ ಪಕ್ಷವನ್ನು ಬಲಪಡಿಸಬೇಕು, ಜಿಲ್ಲೆನಲ್ಲಿ ಬರ್ತಕ್ಕಂಥ ಸ್ಥಳೀಯ ವಿಚಾರವಾಗಿ ಯಾವುದೇ ವಿಷಯವಾಗಿರ್ಬೋದು ಹೋರಾಟಗಳನ್ನ ಪ್ರತಿನಿತ್ಯ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಇಂದಿನಿಂದನೂ ಇವೆಲ್ಲವನ್ನು ಕೂಡ ಮಾಡಿಕೊಂಡೇ ಪಕ್ಷ ಕಟ್ಕೊಂಡ್ಬಂದಿರೋದು ನಾವೆಲ್ಲ ನೋಡಿದ್ದೇವೆ ಚಿಕ್ಕ ಹುಡುಗರಿನಿಂದನೂ. ಹಾಗಾಗಿ ಇವತ್ತು ಸದಸ್ಯತ್ವ ನೋಂದಣಿ ಆಗ್ತಾ ಇದ್ದಂಗೆ ಸ್ಥಳೀಯವಾಗಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಎದುರಿಸಿದ್ರು ಕೂಡ ಜನಗಳು ಅವರ ಜೊತೆಯಲ್ಲಿ ನಿಲ್ತಕ್ಕಂಥ ಪ್ರಾಮಾಣಿಕ ಕೆಲಸ ಹಿಂದೆನೂ ಕೂಡ ಜನತಾದಳ ಪಕ್ಷ ಮಾಡಿದೆ, ಮುಂದೆನೂ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತು ಸತ್ಯ ನೀವು ಹೇಳಿದ್ದು, ಇವತ್ತು ಒಂದು ಶಾಸಕರು ನಮಗೆ ಈ ಜಿಲ್ಲೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ರಾಜುಗೌಡರು. ಆದರೆ ನಮಗೆ ಗೆಲ್ಲಲಿಕ್ಕೆ ಇನ್ನೂ 3ರಿಂದ 4 ಕ್ಷೇತ್ರ ನಮಗೆ ಅವಕಾಶಗಳಿದೆ. ಆಮೇಲೆ ದೇವೇಗೌಡರು ಸಾಹೇಬರು ಈಗ ತಾನೇ ಹೇಳ್ದಂಗೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯ, ಸನ್ಮಾನ್ಯ ಕುಮಾರಣ್ಣವರು ಆಡಳಿತದಲ್ಲಿ ಇದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತಿಗೂ ಕೂಡ ಜನಗಳ ಹೃದಯದಲ್ಲಿದೆ. ಆದರೆ ನಮ್ಮ ಕಾರ್ಯಕರ್ತರು ಕೂಡ ಅಷ್ಟೇ ಒಂದು ಪ್ರೀತಿ ಉತ್ಸಾಹಕತೆಯಿಂದ ಇಲ್ಲಿರ್ತಕ್ಕಂಥ ಮತದಾರರ ಜೊತೆ ಬೆರೀಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಕೂಡ ಅನೇಕ ಬಾರಿ ಹೇಳ್ತಾ ಇರ್ತೇವೆ. ಈಗ ವಿಧಾನಸಭೆ ಚುನಾವಣೆ ಮುಂದೆ ದೂರ ಇದ್ದರೂ ಕೂಡ ಒಂದು ಕಡೆ ಆತಂಕ ಕಾಡ್ತಾ ಇದೆ. ಯಾಕಂದರೆ ಈಗ JDS ಮತ್ತು BJP ಟಿಕೆಟ್ ವಂಚಿತರಾಗ್ತಾರೆ. ಅದ್ರ ಜೊತೆಗೆ JDS ಕೂಡ ಯಾವ ರೀತಿ ಹೊಡೆತ ಬೀಳುತ್ತೆ ಅನ್ನೋದು ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವ ರೀತಿ ನಿಮ್ಮ ಶಾಸಕರಿಗೆ ಮತ್ತು ಮಾಜಿ ಶಾಸಕರುಗಳಿಗೆ ಯಾರು ಆಕಾಂಕ್ಷಿಗಳಿದ್ದಾರೆ, ಅವ್ರು ಏನು ಭರವಸೆ ನೀಡಲಿಕ್ಕೆ ಇಷ್ಟಪಡ್ತಾರೆ? ಈಗ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜನತಾದಳ ಪಕ್ಷ ಬಹುಶಃ 62 ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಉದ್ದಗಲಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸಹಿಯನ್ನು ಹಾಕಿರಲಿಲ್ಲ. ಆದರೆ ಇತ್ತೀಚಿನ ಕೆಲವೊಂದಷ್ಟು ರಾಜಕಾರಣದ ಬೆಳವಣಿಗೆಗಳು, ಕಾಂಗ್ರೆಸ್ ಪಕ್ಷ ಯಾವ ರೀತಿ ಜನತಾದಳ ಪಕ್ಷವನ್ನು ಒಂದು ರೀತಿ ದುರುಪಯೋಗ ಮಾಡಿಸ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ 5 ವರ್ಷಗಳ ಕಾಲ ನಾವು ನಿಮ್ಮನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೇವೆ ಅಂತಕ್ಕಂಥ ಮನೆ ಬಾಗಿಲಿಗೆ ಬಂದು ಯಾವ ರೀತಿ ನಮ್ಮನ್ನು ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನೋಡಿದ್ದೇವೆ. ಇವೆಲ್ಲವನ್ನು ಹೊರತುಪಡಿಸಿ ಇವತ್ತು ರಾಜ್ಯದಲ್ಲಿ ಕಳೆದ 1 ವರ್ಷ 5 ತಿಂಗಳ ಹಿಂದೆ ಬಂದಿರತಕ್ಕಂಥ ಈ ಸರ್ಕಾರ ಹತ್ತತ್ರ 136 ಜನ ಶಾಸಕರು ದೊಡ್ಡ ಬಹುಮತದಿಂದ ಗೆದ್ದಿದ್ದಾರೆ. ಆದರೆ ಇವತ್ತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿಗಳೇನು, 10 ರೂಪಾಯಿ ಇವತ್ತೇನಾದರೂ ಈ ರಾಜ್ಯ ಸರ್ಕಾರ ಅವರ ಶಾಸಕರಿಗೆ ಏನಾದರೂ ಅನುದಾನವನ್ನು ಕೊಡಲಿಕ್ಕೆ ಆಗಿದೆಯಾ?
5 ಗ್ಯಾರಂಟಿಗಳ ಹೆಸರಲ್ಲಿ ಬಂದು ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಅವರ ವೈಫಲ್ಯತೆಗಳು, ಭ್ರಷ್ಟಾಚಾರಗಳು, ಹಗರಣಗಳು ಪ್ರತಿನಿತ್ಯ ಬಯಲಿಗೆ ಬರ್ತಾ ಇದೆ. ನೀವೇ ನೋಡಿದ್ದೀರಿ ಮೂಡದಲ್ಲಿ ಏನಾಗಿದೆ. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಕುಟುಂಬದವರೇ ನೇರವಾಗಿ ಶಾಮೀಲಾಗಿದ್ದಾರೆ. ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಇವತ್ತು ಏನಾಗಿದೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಇದೆ. ಇನ್ನು ST ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ವಾಲ್ಮೀಕಿ ನಿಗಮಕ್ಕೆ ಅಭಿವೃದ್ಧಿ ಹಣ ಯಾವ ರೀತಿ ದುರುಪಯೋಗ ಆಯಿತು. 187 ಕೋಟಿ ಅಲ್ಲ, ಕೇವಲ 89 ಕೋಟಿ ಅಷ್ಟೇ ದುರುಪಯೋಗ ಆಗಿರ್ತಕ್ಕಂಥದ್ದು ಅಂತ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಸದನದ ಒಳಗಡೆ ಮಾತನಾಡ್ತಾರೆ ಅಂತಕ್ಕಂಥದ್ದಾದರೆ, ಹಂಗಾದರೆ ಈ ಕಾಂಗ್ರೆಸ್ ಪಕ್ಷ ಇವತ್ತು ಯಾವ ರೀತಿ ನಡೆದುಕೊಳ್ತಾ ಇದ್ದಾರೆ, ಇವೆಲ್ಲವೂ ಕೂಡ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ನಮ್ಮ ಹೋರಾಟ ಸರ್, ಚುನಾವಣೆಯಲ್ಲಿ ಈ ಮೈತ್ರಿ ಇದ್ದಾಗ ಸಹ ವಿಜಯಪುರದಲ್ಲಿ ಟಿಕೆಟ್ ಮಾಡಲಿಲ್ಲ, ಇಲ್ಲಿ ಗೆಲ್ಲೋ ಚಾನ್ಸ್ ಇದ್ರೂ ಕೂಡ ಬಿಟ್ಕೊಟ್ಬಿಟ್ರು. ಇಲ್ಲಿ ಪ್ರಶ್ನೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಕೇಳಿದ್ದು 3 ಸ್ಥಾನನೇ. ನಾವೇನು ಹೆಚ್ಚಿಗೆ ಮಾಧ್ಯಮದಲ್ಲಿ 6 ಸ್ಥಾನ ಕೇಳಿದ್ರಂತೆ, 8 ಕೇಳ್ತಾರಂತೆ, 10 ಕೇಳ್ತಾರಂತೆ ಅಂತ ಚರ್ಚೆಗಳಿತ್ತು. ಯಾಕೆಂದರೆ ಮೊದಲನೇ ದಿನದಿಂದ ಕೊನೆ ಹಂತದ ಮೀಟಿಂಗ್ವರೆಗೂ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ನಾನು ಕೂತಿದ್ದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಅಭ್ಯರ್ಥಿಗಳಿಗೂ ಸನ್ಮಾನ್ಯ ಕುಮಾರಣ್ಣ ಅವರು ಏನು ಹೇಳಿದ್ದಾರೆ, ನಾವು ಎಷ್ಟರ ಮಟ್ಟಕ್ಕೆ ತಳಹಂತದಲ್ಲಿ ಇವತ್ತು ಸಂಘಟಾತ್ಮಕವಾಗಿ ನಾವು ಸ್ಪೀಡಪ್ ಆಗ್ತೀವಿ, ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ನಮ್ಮ ಪಕ್ಷ ಎಷ್ಟು ಬಲವಾಗಿದೆ ಆಯಾ ಕ್ಷೇತ್ರದಲ್ಲಿ ಅನ್ನೋದನ್ನು ಒಂದು ರಿಪೋರ್ಟ್ ತಯಾರಿ ಮಾಡಿ ಅಂತಿಮವಾಗಿ ದೆಹಲಿಯ ನಾಯಕರ ಮುಂದೆ ಇಡ್ತೇವೆ. ಹಾಗಾಗಿ ಇವತ್ತು ಸೀಟು ಹಂಚಿಕೆ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತವಾದ ಸಮಯ ಅನ್ನೋಲ್ಲ, ಸಂದರ್ಭ ಅಲ್ಲ. ಇದು ಸಂಘಟನೆ ದೃಷ್ಟಿಯಿಂದ ಆಗಲೇ ರಾಜ್ಯ ಮಟ್ಟದಲ್ಲಿ ಹಲವಾರು ಜಿಲ್ಲೆಗಳು ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ರಚನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿ ವಾರನೂ ಕೂಡ 1ರಿಂದ 2 ಜಿಲ್ಲೆಗಳನ್ನ ಭೇಟಿಯನ್ನು ಮಾಡ್ತಾ ಇದ್ದೇವೆ, ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಕೊಪ್ಪಳಕ್ಕೆ ಹೋಗಿದ್ವು, ಹಳೆ ಮೈಸೂರು ಪ್ರಾಂತದಲ್ಲಿ ಅನೇಕ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇವೆ. ಇವತ್ತು ವಿಶೇಷವಾಗಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗೆ ಬಂದಿರತಕ್ಕಂಥದ್ದು. ಬಹುಶಃ ಬಿಜಾಪುರ ಜಿಲ್ಲೆ ಇಂದಿನಿಂದ ಅಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಹತ್ತತ್ರ 1000 ಕೋಟಿ ಅನುದಾನ ಅವತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸ ಇವತ್ತಿಗೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಭಾಗದ ಜನತೆಯ ಹೃದಯದಲ್ಲಿ ಈಗಲೂ ಕೂಡ ಅದು ದಟ್ಟವಾಗಿ ನಿಂತಿದೆ. ಬಹುಶಃ ಇವೆಲ್ಲವನ್ನು ನೋಡಿದಾಗ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಇಲ್ಲಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ 4 ವಿಧಾನಸಭಾ ಕ್ಷೇತ್ರದಲ್ಲಾದರೂ ಜನತಾದಳ ಪಕ್ಷ ಅತ್ಯಂತ ಪ್ರಬಲವಾಗಿ ಅಟ್ಲೀಸ್ಟ್ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ 4ಕ್ಕೆ 4 ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥದ್ದಕ್ಕೆ ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ಇನ್ನೂ 4 ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ನಾವು ಪ್ರಬಲವಾದಂಥ ಕ್ಯಾಂಡಿಡೇಟ್ಗಳನ್ನ ರೆಡಿ ಮಾಡಬೇಕಾಗತ್ತೆ, ಎಲ್ಲೆಲ್ಲಿ ಕಾರ್ಯಕರ್ತರು ಮುಖಂಡರುಗಳನ್ನ ಹುರಿದುಂಬಿಸ್ಬೇಕಾಗತ್ತೆ, ಇವೆಲ್ಲ ಕೆಲಸ ಕೂಡ ಪ್ರಾಮಾಣಿಕವಾಗಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಾಬಣ್ಣ ಅವರು, ನಾವು ಜೊತೆಯಲ್ಲಿ ಮತ್ತೊಬ್ಬರು ಹಿರಿಯಕರು ನಾಡಗೌಡರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಾಜುಗೌಡರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ. BD ಪಾಟೀಲ್ರಿದ್ದಾರೆ, ಚವ್ಹಾಣ್ ಅವರಿದ್ದಾರೆ, ಶ್ರವಣಗೌಡರು ಎಲ್ಲರೂ ಕೂಡ ಇದ್ದಾರೆ. ಇವತ್ತು ಅನೇಕ ಜನ ಮುಖಂಡರುಗಳು ಇವತ್ತು ನಮ್ಮನ್ನು ಸ್ವಾಗತ ಕೋರಿದ್ದಾರೆ. ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸೂಚನೆ ಏನು ಮೆಂಬರ್ಶಿಪ್ ಡ್ರೈವ್ ಮತ್ತು ಬೂತ್ ಕಮಿಟಿಗಳು ರಚನೆ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲಿ ನಮ್ಮ ಗಮನಕ್ಕೆ ತೊಗೊಂಡು ಬಂದು ಮಾತನಾಡಿದ್ದಾರೆ. ಅವ್ರು ಹೇಳಿದಂತೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಭಾಳ ಉತ್ಸಾಹಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸರ್, ಈಗ ಮೊದಲನೇದಾಗಿ ಏನಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಬಂದಿದೆ. ಸೊ ಈ ರೀತಿ JDS ಪಕ್ಷದಲ್ಲಿ ಒಂದು ಹಿಡಿತ ಕೂಡ ಇತ್ತು, ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಆಗಿದೆ ಅದಕ್ಕೆ ನಿಟ್ಟಿನಲ್ಲಿ ಯಾವ ರೀತಿ ನೀವು ಚಾಲನೆ ಮಾಡೋದು, ಯಾವ ರೀತಿ ಸಂಘಟನೆ ಮಾಡಲಿಕ್ಕೆ ಮುಂದಾಗ್ತದೆ? ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ, ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಆದರೆ ಸೋತಿದ್ದೀವಿ ಅಂದ ಮಾತ್ರಕ್ಕೆ ಯಾತಕ್ಕೆ ಸೋತ್ವಿ ಅಂತಕ್ಕಂಥ ಪರಾಮರ್ಶೆಯನ್ನು ಮಾಡಿಕೊಂಡು ಮುಂದೆ ಯಾವ ರೀತಿ ಪಕ್ಷವನ್ನು ಬಲಪಡಿಸಬೇಕು, ಜಿಲ್ಲೆನಲ್ಲಿ ಬರ್ತಕ್ಕಂಥ ಸ್ಥಳೀಯ ವಿಚಾರವಾಗಿ ಯಾವುದೇ ವಿಷಯವಾಗಿರ್ಬೋದು ಹೋರಾಟಗಳನ್ನ ಪ್ರತಿನಿತ್ಯ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಇಂದಿನಿಂದನೂ ಇವೆಲ್ಲವನ್ನು ಕೂಡ ಮಾಡಿಕೊಂಡೇ ಪಕ್ಷ ಕಟ್ಕೊಂಡ್ಬಂದಿರೋದು ನಾವೆಲ್ಲ ನೋಡಿದ್ದೇವೆ ಚಿಕ್ಕ ಹುಡುಗರಿನಿಂದನೂ. ಹಾಗಾಗಿ ಇವತ್ತು ಸದಸ್ಯತ್ವ ನೋಂದಣಿ ಆಗ್ತಾ ಇದ್ದಂಗೆ ಸ್ಥಳೀಯವಾಗಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಎದುರಿಸಿದ್ರು ಕೂಡ ಜನಗಳು
ಅವರ ಜೊತೆಯಲ್ಲಿ ನಿಲ್ತಕ್ಕಂಥ ಪ್ರಾಮಾಣಿಕ ಕೆಲಸ ಹಿಂದೆನೂ ಕೂಡ ಜನತಾದಳ ಪಕ್ಷ ಮಾಡಿದೆ, ಮುಂದೆನೂ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತು ಸತ್ಯ ನೀವು ಹೇಳಿದ್ದು, ಇವತ್ತು ಒಂದು ಶಾಸಕರು ನಮಗೆ ಈ ಜಿಲ್ಲೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ರಾಜುಗೌಡರು. ಆದರೆ ನಮಗೆ ಗೆಲ್ಲಲಿಕ್ಕೆ ಇನ್ನೂ 3-4 ಕ್ಷೇತ್ರ ನಮಗೆ ಅವಕಾಶಗಳಿದೆ. ಆಮೇಲೆ ದೇವೇಗೌಡರು ಸಾಹೇಬರು ಈಗ ತಾನೇ ಹೇಳ್ದಂಗೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯ, ಸನ್ಮಾನ್ಯ ಕುಮಾರಣ್ಣವರು ಆಡಳಿತದಲ್ಲಿ ಇದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತಿಗೂ ಕೂಡ ಜನಗಳ ಹೃದಯದಲ್ಲಿದೆ. ಆದರೆ ನಮ್ಮ ಕಾರ್ಯಕರ್ತರು ಕೂಡ ಅಷ್ಟೇ ಒಂದು ಪ್ರೀತಿ ಉತ್ಸಾಹಕತೆಯಿಂದ ಇಲ್ಲಿರ್ತಕ್ಕಂಥ ಮತದಾರರ ಜೊತೆ ಬೆರೀಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಕೂಡ ಅನೇಕ ಬಾರಿ ಹೇಳ್ತಾ ಇರ್ತೇವೆ. ಈಗ ವಿಧಾನಸಭೆ ಚುನಾವಣೆ ಮುಂದೆ ದೂರ ಇದ್ರೂ ಕೂಡ ಒಂದು ಕಡೆ ಆತಂಕ ಕಾಡ್ತಾ ಇದೆ. ಯಾಕಂದರೆ ಈಗ JDS ಮತ್ತು BJP ಟಿಕೆಟ್ ವಂಚಿತರಾಗ್ತಾರೆ. ಅದ್ರ ಜೊತೆಗೆ JDS ಕೂಡ ಯಾವ ರೀತಿ ಹೊಡೆತ ಬೀಳುತ್ತೆ ಅನ್ನೋದು ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವ ರೀತಿ ನಿಮ್ಮ ಶಾಸಕರಿಗೆ ಮತ್ತು ಮಾಜಿ ಶಾಸಕರುಗಳಿಗೆ ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆ ಏನು ಭರವಸೆ ನೀಡಲಿಕ್ಕೆ ಇಷ್ಟಪಡ್ತಾರೆ? ಈಗ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜನತಾದಳ ಪಕ್ಷ ಬಹುಶಃ 62 ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಉದ್ದಗಲಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸಹಿಯನ್ನು ಹಾಕಿರಲಿಲ್ಲ. ಆದರೆ ಇತ್ತೀಚಿನ ಕೆಲವೊಂದಷ್ಟು ರಾಜಕಾರಣದ ಬೆಳವಣಿಗೆಗಳು, ಕಾಂಗ್ರೆಸ್ ಪಕ್ಷ ಯಾವ ರೀತಿ ಜನತಾದಳ ಪಕ್ಷವನ್ನು ಒಂದು ರೀತಿ ದುರುಪಯೋಗ ಮಾಡಿಸ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ 5 ವರ್ಷಗಳ ಕಾಲ ನಾವು ನಿಮ್ಮನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೇವೆ ಅಂತಕ್ಕಂಥ ಮನೆ ಬಾಗಿಲಿಗೆ ಬಂದು ಯಾವ ರೀತಿ ನಮ್ಮನ್ನು ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನೋಡಿದ್ದೇವೆ. ಇವೆಲ್ಲವನ್ನು ಹೊರತುಪಡಿಸಿ ಇವತ್ತು ರಾಜ್ಯದಲ್ಲಿ ಕಳೆದ 1 ವರ್ಷ 5 ತಿಂಗಳ ಹಿಂದೆ ಬಂದಿರತಕ್ಕಂಥ ಈ ಸರ್ಕಾರ ಹತ್ತತ್ರ 136 ಜನ ಶಾಸಕರು ದೊಡ್ಡ ಬಹುಮತದಿಂದ ಗೆದ್ದಿದ್ದಾರೆ. ಆದರೆ ಇವತ್ತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿಗಳೇನು, 10 ರೂಪಾಯಿ ಇವತ್ತೇನಾದರೂ ಈ ರಾಜ್ಯ ಸರ್ಕಾರ ಅವರ ಶಾಸಕರಿಗೆ ಏನಾದರೂ ಅನುದಾನವನ್ನು ಕೊಡಲಿಕ್ಕೆ ಆಗಿದೆಯಾ? 5 ಗ್ಯಾರಂಟಿಗಳ ಹೆಸರಲ್ಲಿ ಬಂದು ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಅವರ ವೈಫಲ್ಯತೆಗಳು, ಭ್ರಷ್ಟಾಚಾರಗಳು, ಹಗರಣಗಳು ಪ್ರತಿನಿತ್ಯ ಬಯಲಿಗೆ ಬರ್ತಾ ಇದೆ. ನೀವೇ ನೋಡಿದ್ದೀರಿ ಮೂಡದಲ್ಲಿ ಏನಾಗಿದೆ. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಕುಟುಂಬದವರೇ ನೇರವಾಗಿ ಶಾಮೀಲಾಗಿದ್ದಾರೆ. ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಇವತ್ತು ಏನಾಗಿದೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಇದೆ. ಇನ್ನು ST ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ವಾಲ್ಮೀಕಿ ನಿಗಮಕ್ಕೆ ಅಭಿವೃದ್ಧಿ ಹಣ ಯಾವ ರೀತಿ ದುರುಪಯೋಗ ಆಯಿತು? 187 ಕೋಟಿ ಅಲ್ಲ, ಕೇವಲ 89 ಕೋಟಿ ಅಷ್ಟೇ ದುರುಪಯೋಗ ಆಗಿರ್ತಕ್ಕಂಥದ್ದು ಅಂತ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಸದನದ ಒಳಗಡೆ ಮಾತನಾಡ್ತಾರೆ ಅಂತಕ್ಕಂಥದ್ದಾದರೆ ಹಂಗಾದರೆ ಈ ಕಾಂಗ್ರೆಸ್ ಪಕ್ಷ ಇವತ್ತು ಯಾವ ರೀತಿ ನಡೆದುಕೊಳ್ತಾ ಇದ್ದಾರೆ? ಇವೆಲ್ಲವೂ ಕೂಡ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ನಮ್ಮ ಹೋರಾಟ ಸರ್, ಚುನಾವಣೆಯಲ್ಲಿ ಈ ಇದರಿಂದ ಮೈತ್ರಿ ಇದ್ದಾಗ ಸಹ ವಿಜಯಪುರದಲ್ಲಿ ಟಿಕೆಟ್ ಫೈಟ್ ಮಾಡಲಿಲ್ಲ. ಅಲ್ಲ, ಇಲ್ಲಿ ಗೆಲ್ಲೋ ಚಾನ್ಸ್ ಇದ್ರೂ ಕೂಡ ಬಿಟ್ಕೊಟ್ಬಿಟ್ರು. ಇಲ್ಲಿ ಪ್ರಶ್ನೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಕೇಳಿದ್ದು 3 ಸ್ಥಾನನೇ. ನಾವೇನು ಹೆಚ್ಚಿಗೆ ಮಾಧ್ಯಮದಲ್ಲಿ 6 ಸ್ಥಾನ ಕೇಳಿದ್ರಂತೆ, 8 ಕೇಳ್ತಾರಂತೆ, 10 ಕೇಳ್ತಾರಂತೆ ಅಂತ ಚರ್ಚೆಗಳಿತ್ತು. ಯಾಕೆಂದರೆ ಮೊದಲನೇ ದಿನದಿಂದ ಕೊನೆ ಹಂತದ ಮೀಟಿಂಗ್ವರೆಗೂ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ನಾನು ಕೂತಿದ್ದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಅಭ್ಯರ್ಥಿಗಳಿಗೂ ಸನ್ಮಾನ್ಯ ಕುಮಾರಣ್ಣ ಅವರು ಏನು ಹೇಳಿದ್ದಾರೆ, ನಾವು ಎಷ್ಟರ ಮಟ್ಟಕ್ಕೆ ತಳಹಂತದಲ್ಲಿ ಇವತ್ತು ಸಂಘಟಾತ್ಮಕವಾಗಿ ನಾವು ಸ್ಪೀಡಪ್ ಆಗ್ತೀವಿ, ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ನಮ್ಮ ಪಕ್ಷ ಎಷ್ಟು ಬಲವಾಗಿದೆ ಆಯಾ ಕ್ಷೇತ್ರದಲ್ಲಿ ಅನ್ನೋದನ್ನು ಒಂದು ರಿಪೋರ್ಟ್ ತಯಾರಿ ಮಾಡಿ ಅಂತಿಮವಾಗಿ ಡೆಲ್ಲಿಯ ನಾಯಕರ ಮುಂದೆ ಇಡ್ತೇವೆ. ಹಾಗಾಗಿ ಇವತ್ತು ಸೀಟು ಹಂಚಿಕೆ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತವಾದ ಸಮಯನೂ ಅಲ್ಲ, ಸಂದರ್ಭ ಅಲ್ಲ. ಇದು ಸಂಘಟನೆ ದೃಷ್ಟಿಯಿಂದ